ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಎಲ್ಲರಿಗೂ ಮತ್ತೊಮ್ಮೆ ಹರಟೆ ಕಾರ್ಯಕ್ರಮಕ್ಕ ಸ್ವಾಗತ ಅಂತ ಹೇಳ್ತಾ, ಇಂದು ಈ ಒಂದು ಹರಟೆ ಕಾರ್ಯಕ್ರಮದೊಳಗ ಕನ್ಯಾ ಬೇಕು ಅನ್ನೋ ವಿಷಯದ ಮೇಲೆ ಹರಟೆಯನ್ನ ಹೊಡೆದಾರ. ಈ ಹರಟೆ ಒಳಗ ಬಾಜು ಮನೆ ಕಾಕ ಆಗಿ ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ರೇಡಿಯೋ ನಿರೂಪಕರಾದ RJ ಚೇತನ್ ಹಾಗೂ ವೇದಕನಾಗಿ ವಿದ್ಯಾ ಕುಲಕರ್ಣಿ ಅವರು ಹರಟೆ ಹೊಡೆದಾರ. ಬನ್ನಿ ಹಂಗಾದ್ರ ಅವ್ರು ಏನೆಲ್ಲ ಹರಟಿ ಹೊಡೆದಾರ ಅಂತ ಕೇಳ್ಕೊಂಡ್ ಬರ್ನು. ಏ ಕಿಟ್ಟಪ್ಪ, ಬರ್ರಿ ಕಾಕ ಬರ್ರಿ. ಮತ್ ಬಾಜು ಮನಿ ಕಾಕ ಬಂದಾನ ನೋಡು. ಬರ್ರಿ ಬರ್ರಿ ಬರ್ರಿ. ಯಾರು ಹಂಗೆ ಬಂದಿಲ್ಲ? ಹಾ, ಬಿಜಾಪುರದಿಂದ ನಮ್ ವೇದಕ್ ಬಂದಿದ್ಲು. ನಮಸ್ಕಾರ ರೀ. ನಮಸ್ಕಾರ ರೀ. ಆ ವೇದಕ್ಕನ ಕರ್ಕೊಂಡ್ ಬಂದಿನ್ ನೋಡು. ಹಾ, ಬರ್ರಿ ಬರ್ರಿ ಬರ್ರಿ. ನಾನು ವೇದಕ್ಕೆ ಹೇಳ್ದೆ, ಕಿಟ್ಟಪ್ಪನ ಪರಿಚಯ ಮಾಡಿದೆ. ಇಲ್ಲ ಮತ್ತ ಬಂದ್ಬಿಡು ವೇದಕ್ಕ ಅಂದೆ. ಇಲ್ಲ ಹೋಗೋಣ ನಡ್ರಿ ಅಂತ. ಇಲ್ಲ, ಚಲೋ ಮಾಡಿದ್ರಿ. ಎಲ್ಲೋಗ್ಯಾಳ ಗೀತಕ್ಕ? ಅದ ಅವ್ರ ಗೆಳತಿಗೆ ತಮ್ಮಗ ಒಂದ್ ಕನ್ಯಾ ನೋಡ್ಲಿಕ್ ಹೋಗ್ಯಾಡ್ರಿ. ಕನ್ಯಾ ನೋಡ್ಲಿಕ್ಕೆ ಹೋಗ್ಯಾಳ. ನೋಡಪ್ಪ, ಕನ್ಯಾ ಅಂದ್ಕೊಂಡು ನಮ್ಗೊಂಥರ ಭಯನೇ ಹುಟ್ಲಿಕ್ಕತ್ತದ. ಯಾಕ್ರಿ? ಹೆಂಗಾಗಿದೆ, ಕನ್ಯಾ ಬೇಕು ಕನ್ಯಾ ಬೇಕು ನಾವು ಪ್ರಚಾರ ಮಾಡ್ಬೇಕಾಗ್ತದ. ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಬೇಕು, ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಾಡ್ಬೇಕು, ಅವೇರ್ನೆಸ್ ಅಂತೀವಲ್ಲ. ಇಷ್ಟು ಮಾಡಿದಾಗ ಕನ್ಯಾರೇ ಅವ್ರು ಚೇಂಜ್ ಆಗ್ತಾರ ನೋಡ್ಬೇಕಾಗಿದೆ. ವೇದಕ, ನಿಮ್ ದೃಷ್ಟಿ ಒಳಗೆ ಏನಂತೀರಿ ಈಗಿನ ಕನ್ಯಾಗಳ ಬಗ್ಗೆ? ಮುಂಚೆ ಹೆಣ್ಮಕ್ಳು ತಮ್ಮ ತಂದೆ ತಾಯಿ ಮಾತು ಕೇಳಿ ಅವ್ರು ಯಾವ್ದಂತಾರೋ ಮಾಡ್ಕೋತಿದ್ರು. ಈಗ ಶಿಕ್ಷಣದಿಂದ ಅವ್ರ ವಿಚಾರಗಳು ಬಹಳ ಬದಲಿ ಆಗ್ಯಾವ. ಹುಡುಗಿಯರು ಸ್ಕೂಲ್ ಕಾಲೇಜ್ನಾಗ ಬಹಳ ಚಲೋ ಉತ್ಕೃಷ್ಟ ರೀತಿಯಲ್ಲಿ ಅಭ್ಯಾಸ ಮಾಡಿ ಚಲೋ ಪರ್ಸೆಂಟೇಜ್ ತಗೊಂಡು ಚಲೋ ಜಾಬಿಗೆ ಸೇರ್ಕೋತಾರ. ಅವ್ರ ಪಗಾರು ಬಹಳ ಚಲೋ ಇರ್ತದ. ಆಮೇಲೆ ಅವ್ರ ಜೊತೆ ಇರೋರು ಫ್ರೆಂಡ್ಸು, ದೊಡ್ಡ ಊರಾಗ ಇರೋದು, ವಾತಾವರಣ ಬದಲಿ ಆಗ್ತದ. ಅವ್ರ ಅಪೇಕ್ಷಾನೇ ಬಹಳ ಬೆಳೆದಾವ. ಈಗ ಒಂದ್ ಅಪೇಕ್ಷಾ ಅಂದ್ರ ನನ್ಕಿಂತ ಅವ ನೋಡ್ಲಿಕ್ಕೆ ಚಲೋ ಇರ್ಬೇಕು, ಪರ್ಸನಾಲಿಟಿ ವೈಸ್ ನಂದಕ್ಕಿಂತ ಅವ ಚಲೋ ಇರ್ಬೇಕು ಗಂಡನವ. ಎರಡನೇದು ಅವಂದ ಪಗಾರ ಬಟ್ ಸ್ಯಾಲರಿ ಏನದ ನನ್ಕಿಂತಾನು ಹೆಚ್ಚಿಗಿರ್ಬೇಕು. ಮೂರನೇದು ಶಿಕ್ಷಣ ನನ್ಕಿಂತ ಹೆಚ್ಚಿದಿರ್ಬೇಕು. ಅಂದ್ರ ಎಲ್ಲಿಯೂ ಅಡ್ಜಸ್ಟ್ಮೆಂಟ್ ಇಲ್ಲ. ಅವ ಯಾವಾಗ್ಲೂ ನನ್ಕಿಂತ ಚಲೋನೆ. ಹಂಗಿರುದಿಲ್ಲ ಜೀವನ. ನೀವು ಕೆಲವು ಕಡೆ ಚಲೋ ಅನ್ಬಹುದು, ಕೆಲವು ಕಡೆ ನೀವು ಕಾಂಪ್ರಮೈಸ್ ಮಾಡ್ಬೇಕು. ಖರೆ ಹುಡುಗ್ಯಾರ ಹಂಗಿಲ್ಲ. ಬರೀ ಹುಡುಗ್ಯಾರಂತಲ್ಲ, ಅವ್ರ ತಂದೆ ತಾಯಿ ವಿಚಾರಗಳನ್ನು ಹಂಗಿದ್ದ. ನನ್ ಮಗಳು ಇಷ್ಟ ಪಗಾರ ತಗೋತಾಳ, ಆಕಿಗೆ ಇದಕ್ಕಿಂತ ಚಲೋ ಪಗಾರ ತಗೊಳವನ ಬೇಕು. ಅವ್ರ ಗುರಿನೂ ಹಂಗೆ ಇರ್ತದ. ಆಕಿ ಇಂಜಿನಿಯರ್ ಇದ್ದಾಳ, ಅವ ನನಗ್ BSc MSc MBA ನಡೆಯೋದಿಲ್ಲ. ಆಕಿನ್ಕಿಂತ ಹೆಚ್ಚು ಕಲ್ತಾವ. ಆಕಿ ಬರೇ 1 ಡಿಗ್ರಿ ಇದ್ರ, ಗ್ರಾಜುಯೇಟ್ ಇದ್ರ, ಪೋಸ್ಟ್ ಗ್ರಾಜುಯೇಟ್ ಬೇಕು ನೋಡ್ರಿ. ಈ ತರ ಅವ್ರ ಅಮ್ಮ ಅಪ್ಪನ ಅಪೇಕ್ಷಾ. ಮತ್ತ ಹುಡುಗಿ ತನ್ನ ನೌಕರಿ ಅಂತಾಳ, ಬರೇ ನೌಕರಿ ಅನ್ನೋದಿಲ್ಲ, ಆಕಿಗೆ ಊರ್ ದೊಡ್ಡಬೇಕು. ಸಣ್ಣ ಊರು, ಈಗ ಏನೋ ಜಿಲ್ಲಾ, ನಮ್ ಬೆಳಗಾವ್, ಧಾರವಾಡ, ಹುಬ್ಬಳ್ಳಿ ತಾಲೂಕ ಹಿಂಗಿರ್ಲಿಕ್ಕೆ ತಯಾರಿಲ್ಲ. ರಾಜ್ಯನೇ. ಅವ್ರಗ ಬೆಂಗಳೂರು, ದಿಲ್ಲಿ, ಮುಂಬೈ ಹಿಂಗ ಬೇಕು. ಮತ್ತ ಬೆಂಗಳೂರಿನಾಗಿರೋ ಹುಡುಗಿಯರಿಗೆ ಫಾರಿನ್ ಬೇಕು. ಈಗ ಕನ್ಯಾ ಅವ ಅಂತ ಏನು ಅವರಿ ಕಾಕ? ಈಗ ಎಷ್ಟು ಅಪ್ರೂಪ್ ಅಂತಾರಲ್ಲ. ಹೌದೌದು. ಈಗ ಅಕ್ಕ ಅವ್ರೆಲ್ಲ ಅದನ್ನ ಪೂರ್ತಿಯಾಗಿ ಹೇಳಿಬಿಟ್ರಿ, ಎಲ್ಲಾ ಡೀಟೇಲ್ ಆಗಿ ಹೇಳಿದ್ರು. ಈಗ ಮೊದಲೆಲ್ಲ ನಮ್ಮ ಹಿರಿಯರು ನಾವು ಎಲ್ಲಾ ಕೇಳಿದ್ರು, ಅವ್ರು ಹೇಳ್ತಿದ್ರು 2 ಬಾಂಡೆ ಮೇಲೆ ನಾವು ಶುರು ಮಾಡಿದೀವಿ ಜೀವನ ಅಂತ ಹೇಳಿ ಹೇಳ್ತಿದ್ರು. ಆದ್ರೆ ಈಗಿನ ಒಂದು ನೋಡ್ಬೇಕಂದ್ರೆ ಈಗೆಲ್ಲ ಅವ್ರು ಹೇಳೇ ಬಿಟ್ಟಾರ, ಎಲ್ಲ ಏನದ ವೃತ್ತಾಂತ ಅನ್ನೋದ ಹೇಳಿಬಿಟ್ರು. ಈಗ ನಾವು ಬಿಜಾಪುರದೊಳಗ ನಾವು ಅಪ್ಪಾರ ಮಾಸ್ತರು ಖರ್ ನಾವು 9 ಮಂದಿ ಮಕ್ಕಳು. ನಾ ಅಲ್ಲಿ ಹೇಳಿ ಬಂದಿನಿ ಮಾಡ್ಕೋಬೇಕು, ಇಲ್ಲಿ ಹೇಳಿ ಬಂದಿನಿ ಮಾಡ್ಕೋಬೇಕು. ಸುಮ್ಮನೆ ನೆವಕ್ ಕನ್ಯಾ ತೋರ್ಸುದು, ಹೊರ ತೋರ್ಸುದು. ನಮಗೇನ್ ಪಾಸ್ ಅಂತ ಕೇಳ್ತಿದ್ದೆ ಇಲ್ಲ. ಆಕಿಗೂ ಹುಡುಗಿನೂ ಹೆಣ್ಮಕ್ಳಿಗೂ ಕೇಳ್ತಿದ್ದಲ್ಲ ಪಾಸ್ ಏನ್ ಅಂದ್ರ. ಅಷ್ಟ ತಂದಿ ತಾಯಿ ಮೇಲೆ ಗೌರವ. ಖರೆ ಎಲ್ಲಾರ ಸಂಸಾರ ಗೆದ್ದಿವಲ್ಲ ನಾವು ಅವ್ರ ಮಾತು ಕೇಳಿ. ಅದೇ ಹೇಳ್ತಿದ್ದೀನಿ, ಅವಾಗ ಸಂಪನ್ಮೂಲಗಳಿರ್ಲಿಲ್ಲ, ಆದ್ರ ಹೊಂದ್ಕೊಳ್ಳುವ ಒಂದು ಮನಸ್ಥಿತಿ ಇತ್ತು. ಆದ್ರೆ ಈಗ ಎಲ್ಲಾ ಮೊದ್ಲಿಂದ ನಾವು ಒಂದು ಹೊಸ ಜೀವನ ಕಟ್ಬೇಕಂದಾಗ ಒಂದು ರಿಸೋರ್ಸ್ ಅನ್ನ ಇಟ್ಕೊಂಡೇನೆ ನಾವು ಶುರು ಮಾಡ್ಬೇಕಂತ ಅನ್ಕೊಂಡಾರ. ಆಮೇಲೆ ಈಗ ಅಕ್ಕವ್ರು ಹೇಳಿದ್ರು ಹೊಂದಾಣಿಕೆ ಇರಬೇಕು ಅಂತದ. ಈ ಹೊಂದಾಣಿಕೆ ಅದು ವಸ್ತುಗಳ ಮೇಲೆ ಒಂದು ಮಟೀರಿಯಲಿಸ್ಟಿಕ್ ಜೀವನ ಆಗ್ಬಿಟ್ಟದ ಈಗ. ಹಂಗಾಗಿ ಈಗ ಸ್ವಲ್ಪ ಕನ್ಯಾಗಳು ಅದಾವ, ಆದ್ರ ಅದಾವ್ರಿ. ಅಲ್ಲ ಈಗ ವೇದಕ್ಕ, ನಾ ಏನಂದ್ರೆ ಈ ಕನ್ಯಾನೇ ವರ ಅಂತ ಗೊತ್ತಾಗ್ಬಿಡ್ತ ಮನೆಯಾಗಿದ್ರೆ. ಆ ಹುಡುಗನ ಇತಿಹಾಸ ಗೆಳತಿಯಾರ ಕಡೆಯಿಂದ ತೆಗಿತಾರಲ್ಲ ಪೂರ್ತಿ. ಹೌದು. ಆ ಗೆಳತಿ ಆ ಲೆವೆಲ್ ಹೇಳ್ತಾಳೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಂಗಿಲ್ಲ. ಹೌದು, ಅಲ್ಲಿ ಬರ್ತದಿದ್ರೆ ಅಲ್ಲ
ಈಗ ಒಂದು ವರ ಅಂತಿದ್ರ ಅವರು ಹಂಗೆ ಒಪ್ಪೋದಿಲ್ಲ. ಯಾರು ಅದನ್ನೇ ಹೇಳ್ತೀನಿ. ಅವರ ಬಯೋಡೇಟಾ ಬೇಕಂತಾರ, ಡೀಟೇಲ್ಸ್ ನೋಡ್ತಾರ, ವಯಸ್ಸು, ಹೈಟು, ಫೋಟೋ ನೋಡ್ತಾರ, ಆಮೇಲೆ ಅವ್ರ ಪಗಾರ, ಅಲ್ಲ ಹುಡುಗಿ ಮನೆಗೆ ಉಲ್ಟಾ ಹುಡುಗಂದು ಹೋಗ್ತದೆ. ಹೌದು ಹೌದು, ಎಲ್ಲಾನು ನೋಡ್ತಾರ. ಆಮೇಲೆ ನೋಡಿ ಅವನೇನೋ ಬಾಡಿಗೆ ಮನಿ ಅದನೋ ಸ್ವಂತ ಮನಿ ಅದನೋ, ಅವನ ಕಡೆ 2 ವೀಲರು 4 ವೀಲರು ಈ ತರ ಎಲ್ಲಾ ನೋಡ್ತಾರ. ಮತ್ತೆ ಏನಾರೇ ಅವ ಫಾರಿನ್ ಕದು ಹೋಗೋ ಚಾನ್ಸ್ ಅದೇ ನಾವು ನೌಕರಿ ಒಳಗೆ ಅದನ್ನು ನೋಡ್ತಾರೆ. ಆಮೇಲೆ ಇದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಏನದ, ಈಗ ಏನಾಗ್ಯದ, ಹೆಂಗ್ ನಿಮ್ ವಯಸ್ಸು ಬೆಳ್ಕೋತ ಹೋಗ್ತದ, ಎಕ್ಸ್ಪೋಜರ್ ಬಹಳ ಆಗ್ತದ. 29-30 ವರ್ಷದ ಕನ್ಯಾ, 32 ವರ್ಷದ ವರಗಳು. ಆಮೇಲೆ ಎಲ್ಲ ಟಿವಿದಾಗಾತು, ಸೀರಿಯಲ್ದಾಗಾತು, ಮೊಬೈಲ್, ಇಂಟರ್ನೆಟ್ ನೋಡ್ತಾರೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಆಮೇಲೆ ಇನ್ನೊಂದು ತಮ್ಮ ಫ್ರೆಂಡ್ ಸರ್ಕಲ್ ಇಲ್ಲೇ ಅಲ್ಲೇ ನೋಡ್ತಾರ. ಅಂದ್ರೆ ಒಟ್ಟ ಅದ ಮದುವೆ ಈ ವಿಷಯಕ್ಕ ನಮ್ ಜೀವನ ಹೊಸ ಶುರು ಮಾಡೋದು ಹೊಂದ್ಕೊಂಡು ಹೋಗೋಕ್ಕಿಂತಾನು ನಮಗ್ ಏನೇನ್ ಫೆಸಿಲಿಟಿ ಈ ಟೈಪ್ ನೋಡ್ತಾರ. ಅದು ಬಹಳ ತಪ್ಪಲ್ಲ ಇದು. ಆಮೇಲೆ ಇನ್ನೊಂದು ಕಮಿಟ್ಮೆಂಟ್ ಅಂತ ಬೇಕು ಜೀವನಕ್ಕೆ. ಒಮ್ಮೆ ಮದುವೆ ಬೇಕಲ್ಲ, ಹುಡುಗಿಗೆ ಈ ಹುಡುಗಿನೇ ನಂದ ಅರ್ಧಾಂಗಿ, ಆಮೇಲೆ ಹುಡುಗಿಗೆ ಇವನೇ ನನ್ನ ಲೈಫ್ ಪಾರ್ಟ್ನರ್ ಅಂತ ಇದು ಒಂದು ಕಮಿಟ್ಮೆಂಟ್ ಬೇಕು. ಆ ಕಮಿಟ್ಮೆಂಟು ಇಲ್ಲ. ಶುರುವಾತಿಗೆ ಏನೋ ಒಂದು ಅಟ್ರಾಕ್ಷನ್ ಮದುವೆ ಮಾಡ್ಕೊಂಡಿರ್ತಾರ, ಮುಂದೆ ಸ್ವಲ್ಪ ಕಷ್ಟ ಬರ್ಲಿಕ್ಕತ್ತೀವಿ ಸಂಸಾರನಾಗ. ಅಲ್ಲ ಈಗ ಸೆಕ್ಯೂರಿಟಿ ಇಲ್ದಂಗ ಆಗ್ಯದಲ್ಲ. ಆ ಕಷ್ಟಕ್ಕೆ ಹೆದರ್ಕೊಂಡು ಬೇಡ ನನ್ನ ಸ್ವತಂತ್ರ ಇರ್ತೇನಿ, ಸ್ವತಂತ್ರ ಜೀವನ ನಡೆಸ್ತೇನಿ, ಈ ಭಾವನಾ ಏನದ ಇದು ಬಹಳ ತಪ್ಪದ. ಪ್ರತಿಯೊಂದು ಜೀವನ್ಯಾಗ ನಿಮ್ಮ ಕಾಂಪ್ರಮೈಸು ಅಡ್ಜಸ್ಟ್ಮೆಂಟ್ ಬೇಕೇ ಬೇಕು. ಆಮೇಲೆ ಹೆಣ್ಣು ಮಕ್ಕಳು ವೈಯಕ್ತಿಕ ಒಬ್ಬೊಬ್ರು ಇರೋದು ಅಲ್ಲ. ಕೆಲವು ಹುಡುಗಿಯರ್ ಏನಂತಾರ, ನಮಗ ಈ ತರ ವರ ಸಿಗ್ಲಿಲ್ಲ, ಮದುವೆ ಬ್ಯಾಡ ಅಂತ. ಅದು ಬಹಳ ತಪ್ಪು. ಸಿಕ್ಕಾಪಟ್ಟೆ ಮಂದಿ ಉಳ್ಕೊಂಡಾರ, ಸ್ವತಂತ್ರ ಜೀವನ ಮಾಡೋಣ ಅಂತಾರ. ಖರೆ ಅವ್ರಿಗೆ ವಯಸ್ಸಾದ್ಮೇಲೆ ತೊಂದರೆ ಒಳಗ್ ಬರ್ತಾರಲ್ಲ. ಆಮೇಲೆ ವಯಸ್ಸಾಗೋನ ತಂದೆ ತಾಯಿ ಇರೋ ತನಕ ಅಡ್ಡಿ ಇಲ್ಲ. ಆಮೇಲೆ ತಂದೆ ತಾಯಿ ಹೋಗೋನ ಇವ್ರಿಗೇನ್ ಸಮಾಜದ ಪ್ರೊಟೆಕ್ಷನ್ ಆಗೋದು ಏನೂ ಇಲ್ಲ. ಮತ್ತೆ ಅವ್ರ ದುಡ್ಡು ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಬರೋದಿಲ್ಲ. ದುಡ್ಡು ವೈಯಕ್ತಿಕ ಜೀವನ ಅಲ್ಲ, ಅದು ಏಕಾಂಗಿ ಅನ್ನೋದು ಬಹಳ ಕೆಟ್ಟದ, ಒಂಟಿತನ ಅನ್ನೋದು ಇದ್ರೆ. ಮತ್ ಸಮಾಧಾನ ಸುಖ ಎಲ್ಲಿ ಸಿಗ್ಬೇಕ್ರಿ ರೊಕ್ಕಿದ್ರು? ಹೌದು. ನಿನಗ ನಿನ್ ಪರಿವಾರ, ಗಂಡ ಮಕ್ಕಳು, ಅತ್ತೆ ಮಾವ, ಒಂದ್ ಮನಿ ಅಂತಿದ್ರ ಅದಕ್ಕೇನ್ ಜೀವನ ಸ್ಥೈರ್ಯದ ಉದ್ದೇಶದ ಅದು ಇರುವುದೇ ಇಲ್ಲಲ್ಲ. ಏನೋ ಉದ್ದೇಶ ಉಳಿಯಂಗಿಲ್ಲ ಮದುವೆ ಮಾಡ್ಕೋದಿಲ್ಲ ಅಂದ್ರ. ಏನೋ ಒಂದು ರೊಕ್ಕ ಗಳಿಸೋದು, 4 ಕಡೆ ಅಡ್ಡಾಡೋದು, ಏನೋ ಒಂದು ಊಟ ಮಾಡ್ತೀವಿ, ಇದೇನು ಸುಖ ಅಂತದ? ಸುಖ ಅಲ್ಲೇ ಅಲ್ಲ. ಜೀವನಕ್ಕೆ ಸ್ಥೈರ್ಯ ಬೇಕಂದ್ರೆ ಹೆಣ್ಣು ಮಕ್ಕಳು ಒಂದು ಚಲೋ ಸ್ವಭಾವದ ಹುಡುಗ ನೋಡ್ಕೊಂಡು ಮದುವೆ ಮಾಡ್ಕೋಬೇಕು. ರೊಕ್ಕಕ್ಕೆ ಬಹಳ ಮಹತ್ವ ಕೊಡಬಾರ್ದು. ಅವ್ರ ಸ್ವಭಾವ, ಪರಿವಾರ, ಅವ್ರದ್ದು ಸಂಸ್ಕೃತಿ ಇದಕ್ ಮಹತ್ವ ಕೊಡ್ಬೇಕಂತ ಅನಿಸ್ತದ. ಕಿಟಪ್ಪ ಅವಾಗ ನಾವ್ ಅಪ್ಪಾರ ಏನಂತಿದ್ರು, ಯಾವ ವರ ಇದ್ರು ಯಾವ ಕನ್ಯಾ ಇದ್ರು, ಕಣ್ಣ ಮುಗಲೆ ಠಾಸ್ ಇದ್ದಾಳ, ಕಣ್ಣ ಮುಗಲೆ ಚಲೋ ಇದ್ದಾನ, ಇಷ್ಟಂದ್ರ ಮುಗಿತ್ ನೋಡ, 100 ಮಾರ್ಕ್ಸ್, ದೊಡ್ಡ ಮಂತನದ ಹಿಂಗದ ಅಂತಿದ್ರು. ವೇದಕ ಇನ್ನೊಂದು, ಇವಾಗೆಲ್ಲ ಹುಡುಗರೆಲ್ಲ ನೀವು ಬೇಕಾದಷ್ಟು ಆಸ್ತಿ ಇರ್ಲಿ, ಈಗ ಅವರು ಬೆಂಗಳೂರಾಗೆ ಇರ್ಲಿ ಯಾರೇ ಇರ್ಲಿ, ಇಲ್ಲ ಅನ್ನೋದಿಲ್ಲ ಇದ್ರೆ ಮತ್ತೆ ಹೊಲ ಬಿಡ್ತಾರಲ್ಲ, ಅವ್ರಿಗೆ ಹೊಲ ಅವೇನು ಅಂತ ಕೇಳ್ತಾರ ತಂದೆ ತಾಯಿ. ಮತ್ತೆ ಅಲ್ಲಿ ಹೋಗಿ ಕೆಲಸನೂ ಮಾಡೋದಿಲ್ಲ, ಇವ್ರೇನ್ ಹೊಲಕ್ಕೆ ಹೋಗುದಿಲ್ಲ, ಹೊಲ ಅವ ಇಲ್ರಿ ಅಂತ ಕೇಳ್ತಾರೆ. ಅಂದ್ರ ಅದು ಹುಡುಗಿ ವಿಚಾರ ಹೊಲದಿರುವುದಿಲ್ಲ, ಅವ್ರ ತಂದೆ ತಾಯಿ ಅಂದ್ರೆ ಅಪೇಕ್ಷಾ, ತಂದೆ ತಾಯಿ ಅಪೇಕ್ಷಾ, ಅವ್ರ ಬಳಗದ ಅಪೇಕ್ಷಾ ಎಲ್ಲಾನು ಪರಿಪೂರ್ಣಗೊಳಿಸೋದು ಹೆಂಗ್ ಸಾಧ್ಯದ? ಕೇಳ್ತಾರ. ಮತ್ತೆ ಹಿಂಗ ಗುರಿ ಇಟ್ಕೊಂಡ್ರ ಜೀವನ ಮಾಡೋದು ಬಹಳ ಕಠಿಣ ಆಗ್ತದಲ್ಲ. ಹೌದು ಕಾಕ. ವಿಷಯನೇ ಅಂತಾರ ಇವತ್ತು ಇ ಅಂಡ್ ಸಿನೇ ಬೇಕು ಅಂತಾರ, ಇವತ್ತು MBA ಅಂದ್ರೆ MBA ಅಂತಾರ, CA ಅಂದ್ರೆ CA ಅಂತಾರ, ಬೇರೆ ಇದಕ್ಕೆ ಹೋಗುದೇ ಇಲ್ಲ. ಮತ್ತ ಈಗ ಯಾವುದೇ ಒಂದು ಕನ್ಯಾ ಮತ್ತು ಅವ್ರ ಮನೆಯವ್ರು ತಿಳ್ಕೊಬೇಕಾಗಿದ್ದು ಏನಂತಂದ್ರ, ಈಗ ಯಾರೇ ಒಬ್ಬ ಸೆಟ್ಲ್ ಆಗ್ಬೇಕಂದ್ರು ಅವಂಗ ಮಿನಿಮಮ್ ಒಂದು 20-30 ವರ್ಷ ಬೇಕಾಗ್ತದೆ. ಅವ್ರ ತಂದೆ ಆಗಿರ್ಲಿ, ಅಣ್ಣ ತಮ್ಮಂದ್ರಾಗಿರ್ಲಿ, ಅವರು ಆದ್ರೂ ಸಹ ಅಷ್ಟು ಒಂದು ಟೈಮ್ ಪೀರಿಯಡ್ ಇರ್ತದೆ. ಯಾವುದೇ ಒಂದು ಗ್ರೋತ್ ಅಷ್ಟು ಲಘು ಆಗೋದಿಲ್ಲ. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು, ಈಗಾಗಲೇ ಎಲ್ಲ ಹಿರಿಯರು ಹೇಳ್ತಿದ್ರು, ಒಂದು ಜೀವನ ಅಂತಂದ್ರ, ದಾಂಪತ್ಯ ಅಂತಂದ್ರ ಚಕಡಿ ಬಂಡಿದ್ದಂಗ, ಆಮೇಲೆ ಗಂಡ ಹೆಂಡತಿ ಎತ್ತುಗಳಿದ್ದಂಗ, ಅವೆರಡು ಸಮವಾಗಿ ಹೋದ್ರ ಒಂದು ಚಕಡಿ ಬಂಡಿ ಕರೆಕ್ಟ್ ಹೋಗ್ತದ ಅಂತ ಹೇಳ್ತಿದ್ರು. ಹಂಗ ಅವ್ರು ಹೊಂದ್ಕೊಂಡು ಹೋಗ್ಬೇಕು. ಕೆಲವೊಬ್ರಲ್ಲಿ ಲೋಪಗಳಿರ್ತಾವ, ಅದನ್ನೆಲ್ಲ ಹೊಂದಿಸ್ಕೊಂಡು ಜೀವನವನ್ನ ನಡೆಸಬೇಕು. ಅಂದ್ರೆ ಇದು 2 ಜೀವನ ಮೊದಲು ಇರ್ತಿತ್ತು, ಮದುವೆ ಆದ್ಮೇಲೆ ಅದು ಇಬ್ಬರದು ಒಂದೇ ಜೀವನ ಆಗಿಬಿಡ್ತದೆ. ಸೊ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು. ಹಂಗೆ ನಡೆದಾಗನ ಒಂದು ದಾಂಪತ್ಯ ಸ್ಥಿರ ಆಗ್ತದ. ಆ ಒಂದು ಬುದ್ಧಿ, ಆ ಒಂದು ಸ್ಥಿರತೆ ನಮ್ಮ ಹಿರಿಯರೊಳಗಿತ್ತು, ಈಗಿಲ್ಲ ಅಂತ ನನಗನ್ನಿಸ್ತದ ಕಾಕ. ಇದಕ್ಕೆ ಈಗ ನಾವು ಕರ್ನಾಟಕದ ಬಗ್ಗೆ ಮಾತಾಡೋಣ. ಇಲ್ಲಿ ನಮ್ಮ ಕನ್ಯಾಗಳು ಗುಜರಾತ್ ವಲ್ ಅಂತಾರ, ಮುಂಬೈ ವಲ್ ಅಂತಾರ, ಒಂದೊಂದು ಇಟ್ಕೊಂಡ್ಬಿಡ್ತಾರೆ. ಈಗ ನಮ್ಮ ಕನ್ನಡಿಗರನ್ನೇ ಬೇರೆ ಈ ರಾಜ್ಯದೊಳಗೆ ಇದ್ದವ್ರು ಅವ್ರ ಪರಿಸ್ಥಿತಿ ಬಹಳ ಕೆಟ್ಟದೈತೆ. ಯಾಕಂದ್ರೆ ಅವ್ರು ವಯಸ್ಸಾದ್ರು ಉಳ್ಕೊಂಡ್ಬಿಡ್ತಾರ. ಗುಜರಾತ್ ಒಳಗೆ ಎಷ್ಟು ಹುಡುಗರವ ನಮ್ಮ ಕರ್ನಾಟಕದ ಹುಡುಗರು ಇದ್ರು, ಅಬೌಟ್ 35-40 ತನಕ ಬಂದಾರ. ನಾವ್ ಅಲ್ಲಿ ಕೊಡುದಿಲ್ರಿ ಅಂತಾರ. ಮುಂಬೈ ನಾವ್ ಅಲ್ಲಿ ಕೊಡುದಿಲ್ರಿ ಅಂತಾರ. ಬರೇ ಬೆಂಗಳೂರು ಅಂದ್ರೆ ಹೂ ಅಂತಾರ. ಕೆಲವ್ರು ಹೈದರಾಬಾದ್ ಬ್ಯಾಡ್ ಅಂತಾರ, ಕೆಲವ್ರು ಫಾರಿನ್ ಬೇಕಂತಾರ,
ಕೆಲವರು ಫಾರಿನ್ ಬ್ಯಾಡ್ ಅಂತಾರ. ಇವರ ಜೀವನದ ಬಗ್ಗೆ ಎಷ್ಟು ವಿಚಾರಗಳನ್ನು ಮಾಡಿ ಫೇಲ್ ಆಗ್ಲಿಕ್ಕತ್ತಾರಲ್ಲ, ಇದಕ್ಕೆ ಹೇಳ್ರಿ ವೇದಕ್ಕೆ ಏನ್ ಅನ್ನೋದು? ಅಲ್ಲ, ವಿಚಾರ ಮಾಡೋ ಪದ್ಧತಿನೇ ಸರಿ ಇಲ್ಲ. ಹಿಂಗೆ ಯಾಕಂದ್ರ ನಿಮಗ್ ಏನ್ ಬೇಕಾಗ್ಯದಪ್ಪ, ಒಂದ್ ಹುಡುಗ ಅವ ಪ್ರಕೃತಿಲಿ ಅವನ ಸದ್ಗುಣಗಳು, ಗುಣ ಮತ್ತ ಅವ ಸದೃಢ ಇರ್ಬೇಕು, ಪ್ರಕೃತಿ ಚಲೋ ಇರ್ಬೇಕು, ಅವ್ರ ಮನಿ ವಾತಾವರಣ ಚಲೋ ಇರ್ಬೇಕು. ಇದಕ್ ಮಹತ್ವದ. ಅವ ಇರೋ ಜಾಗಕ್ ಮಹತ್ವ ಇಲ್ಲ, ಜಾಗಕ್ ಮಹತ್ವನೇ ಇಲ್ಲ. ಆಮೇಲೆ ಇವ್ರಿಗೇನ್ ಪ್ರಾಬ್ಲಮ್ ಅದ, ಹುಡುಗಿಯರಿಗೆ ತಮ್ಮ ನೌಕರಿ ಅವ್ರು ಬಿಡ್ಲಿಕ್ ತಯಾರಿಲ್ಲ, ಬಿಡುದಿಲ್ಲ. ಈಗ ಅವ್ರು ಬೆಂಗಳೂರಿನಾಗಿದ್ರ ಅವ್ರು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ. ಯಾಕಂದ್ರೆ ಕರಿಯರ್ ಅವ್ರೇನಂತಾರ, ಅಲ್ಲ ಪುಣಾನೇ ವಲ್ಲ ಅಂತಾರ, ಬೆಂಗಳೂರು ಪುಣ ಏನೇ ಹತ್ರ ನಮಗ. ಅವ್ರೇನ್ ಮತ್ತೆ ಈಗ ನಮ್ ಬೆಳಗಾವ್ ಹುಡುಗರೇ ಪುಣ ವಲ್ಲ ಅಂತಾರ. ಹೌದು. ಇಲ್ಲ ಅವ್ರೇನಂತಾರ, ಹುಡುಗ ತನ್ನ ಜಾಬ್ ಬಿಟ್ಕೊಂಡು ಇಲ್ಲಿ ಬರ್ಬೇಕಂತ. ಅದು ಮತ್ತೆ ಹುಡುಗನೇ ಹಿಂದ್ ಸರಿಬೇಕು. ಅಡ್ಜಸ್ಟ್ಮೆಂಟ್ ಹುಡುಗನ ಸೈಡ್ ಹೆಚ್ಚದ, ಈಗ ಹೆಚ್ಚದ ಹುಡುಗನ ಸೈಡ್ ಹೆಚ್ಚದ. ಕಿಟಪ್ಪ ಈಗ ಏನಂತಿ, ಕನ್ಯಾ ಬೇಕು ಅಂತ ಇಷ್ಟೆಲ್ಲ ಹೇಳಿ ಕತ್ತಾರಲ್ಲ. ನಿನ್ ಪ್ರಕಾರ ಕನ್ಯಾ ಅವ್ರು ಒಪ್ಕೊಳ್ಳೋದಲ್ಲ, ಹಿಂಗಾಗೈತಿ ಈ ಸಮಸ್ಯೆ ಆಗೈತಿ. ಅಂದ್ರ ವೇದಕ್ಕೆ ಹೇಳ್ದಂಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಕಾಂಪ್ರಮೈಸ್ ಇಲ್ಲ. ಮತ್ತಿದು ಸಮಸ್ಯೆ ದಿನ ಉದ್ಭವನೆ ಆಗೋದಲ್ಲ, ಮುಂದೆ ಪರಿಸ್ಥಿತಿ ಬಹಳ ಗಂಭೀರ ಬರ್ತದಲ್ಲ. ಇಲ್ಲ, ಏನು ಗಂಭೀರ ಅಂತ ಆಗೋದಿಲ್ಲ. ಅಂದ್ರೆ ಎಲ್ಲದಕ್ಕೂ ಒಂದು ಅಲ್ಟರ್ನೇಟಿವ್ ಇದ್ದೇ ಇರ್ತದ. ಅದು ಮುಂದೆ ಹೋಗಿ ಬೇರೆ ಬೇರೆ ತಿರುವುಗಳನ್ನ ತಗೋತಾವ. ಹೌದು. ಹಿಂಗಾಗಿ ಈಗ ಬರೀ ನಾವು ಪ್ರಶ್ನೆ ಒಳಗೆ ಕೂಡಬಾರ್ದಲ್ಲ, ಅದಕ್ಕೊಂದು ಉತ್ತರ ಬೇಕಾಗ್ತದೆ. ಇದಕ್ಕೆ ಉತ್ತರ ಬೇಕಾದ್ರೆ ಏನ್ ಮಾಡ್ಬೇಕು ವೇದಕ್ಕ? ಈಗ ಇಲ್ಲ, ಮುಖ್ಯ ಮನ್ಯಾಗೆ ಸ್ವಲ್ಪ ತಂದೆ ತಾಯಿನೇ ಮಕ್ಕಳಿಗೆ ತಿಳುವಳಿಕೆ ಹೇಳಬೇಕು. ಈಗ ಮಗಳಗ ನಮ್ಮ ಪದ್ಧತಿ ಹೆಂಗದ, ಮಗಳ ಮದುವೆ ಮಾಡ್ಕೊಂಡು ಗಂಡನ ಕಡೆ ಇರ್ತಾಳ. ನೀ ಎಲ್ಲಾನು ಹುಡುಗ ತನ್ನ ಮನೆ ಬಿಟ್ಕೊಂಡು, ತನ್ನ ಊರ್ ಬಿಟ್ಕೊಂಡು, ತನ್ನ ಜಾಬ್ ಬಿಟ್ಕೊಂಡು ನಾ ಇದ್ದಲ್ಲೇ ಬರ್ಬೇಕಂತ ಅಟ್ಟಹಾಸ ಇರಬಾರ್ದು. ಇದಕ್ಕೆ ಬಾಲ್ಯಾವಸ್ಥೆ ಒಳಗ ಹುಡುಗಿಯರಿಗೆ ತಮ್ದು ಒಂದು ಐಡಿಯಾಸ್ ಆಗೋ ಮುಂಚೆನೆ ತಂದೆ ತಾಯಿ ಸ್ವಲ್ಪ ಹೇಳಬೇಕು, ಅದು ಒಂದು ಬೇಕು. ಎರಡನೇದು, ಹುಡುಗಿಯರಿಗೂ ನಾವು ಸುರಕ್ಷಿತ ಇರ್ಬೇಕಂದ್ರೆ ಒಂದು ಮದುವೆ ಮಾಡ್ಕೊಂಡು ಗಂಡ ಸಂಸಾರ ಅಂತ ಬೇಕು. ಅದು ಮುಂಚೆ ಅವ್ರಿಗೇನಾಗಿದೆ, ಕೆಲವು ತಮ್ಮ ಪರಿವಾರನ್ಯಾಗ ಗಂಡನ ಕಡೆ ಅಡ್ಜಸ್ಟ್ಮೆಂಟ್ ಮಾಡಿ ತ್ರಾಸ್ ಪಟ್ಟಾರಂತ ಒಂದ್ ತಲೆ ಕೂತಿರ್ತದ ಕೆಲವು ಫ್ಯಾಮಿಲಿ ಒಳಗೆ. ಈಗ ಹಂಗ ಆಗೋದಿಲ್ಲ. ಎಲ್ಲಾರ್ಗ ಶಿಕ್ಷಣ ಆಗ್ಯದ, ಹುಡುಗಿಯರಿಗೆ ಮಾನ ಸನ್ಮಾನದಿಂದ ಅತ್ತಿ ಮನ್ಯಾಗ ನೋಡ್ಕೋತಾರ. ಈಗ ಮೊದ್ಲಿನ ನೀವು ಕಂಪೇರ್ ಮಾಡೋ ಕಾರಣ ಇರಂಗಿಲ್ಲ ಈ ವಿಷಯಕ್ಕ. ಕೆಲವು ಯಾರು ತ್ರಾಸ್ ಪಟ್ಟಿದ್ರು ಹಂಗಿಲ್ಲ, ಈಗ ಹಂಗಿಲ್ಲ. ಈಗ ಅದಕ್ಕ ಈಗ ಒಂದು ಎಲ್ಲಾರ್ಗು ತಿಳುವಳಿಕೆ ಬಂದದಲ್ಲ. ಮೊದಲ ಅತ್ತಿ ಸೊಸಿ ಏನೋ ಒಂದೊಂದು ಭಿನ್ನಾಭಿಪ್ರಾಯ, ಏನೇನು ದೊಡ್ಡ ಜಗಳ ಅವೆಲ್ಲ ಹೋಗ್ಯಾವ. ಈಗೆಲ್ಲ ಎಲ್ಲರಿಗೂ ಒಂದು ಎಜುಕೇಶನಲ್ ಅವೇರ್ನೆಸ್ ದಿಂದ, ಒಂದು ಪಾಠಗಳಿಂದ, ಜಾಗೃತಿ ಕಾರ್ಯಕ್ರಮಗಳಿಂದ, ಇವೆಲ್ಲ ಸಂರಕ್ಷಣೆ ಕಾನೂನುಗಳು ಒಂದು ಬಂದವಲ್ಲ, ಮಹಿಳಾ ಸಂಘಟನೆ. ಇದು ಇವಾಗ ಹೇಳ್ಬೇಕಂದ್ರೆ ಬಾಜು ಮನಿ ಕಾಕ ಏನಂತಾನಂದ್ರ, ಜೀವನ ಬಹಳ ಸರಳ ನಡೆದ, ಆಕ್ಚುಲ್ ಅರಿತುಕೊಂಡು ನಡೆದ್ರೆ ಬಹಳ ಸರಳ ಅದ. ಹೌದು, ಅದೇ ಹೇಳಕ್ ಬಂದಿದ್ದೆ. ಈಗ ಮೊದಲೆಲ್ಲ ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು, ಅಜ್ಜಿ ಎಸ್ಪೆಷಲಿ ಅವ್ರ ಒಲಿ ಮುಂದೆ ಕುಂತ ಅಡ್ಗೆ ಮಾಡ್ತಿದ್ವಿ, ಇಷ್ಟು ಎತ್ತರ ನಾವು ರೊಟ್ಟಿ ಬಡಿತಿದ್ವಿ, ಇವನ್ನೆಲ್ಲ ಹೇಳ್ತಿದ್ರು. ಹೌದೌದು. ಅಷ್ಟೆಲ್ಲ ಈಗ ಅಲ್ಲಿಂದ ನಾವು ನೀರ್ ತರ್ತಿದ್ವಿ, ಅಷ್ಟು ಉರುವಲ್ ತರ್ತಿದ್ವಿ ಒಲಿಗೆ. ಈಗ ಅದೇನೂ ಇಲ್ಲ. ಯಾಕಂತಂದ್ರೆ ಹೌದು, ಈಗ ಎಲ್ಲ ಅಂದ್ರೆ ಗಂಡನ ಮನಿ ಕಡೆ ಅಂದ್ರೆ ಅವ್ರ ಅತ್ತಿ ಆಗೋರು ಏನಿರ್ತಾರಲ್ಲ, ಅವರು ಒಂದು ಕಷ್ಟವನ್ನ ಪಟ್ಟಿರ್ತಾರ, ಅದು ಅವ್ರ ಮಗಳ ತರ ನೋಡ್ಕೋತಾರೆ. ಈಗ ಅಂದ್ರೆ ಆ ಒಂದು ಕಷ್ಟ ನಮ್ ಸೊಸಿಗೂ ಬರಬಾರ್ದಂತ ಅವರು ಎಲ್ಲಾ ಸೌಲಭ್ಯಗಳನ್ನು ಈಗ ಇರ್ತಾವ. ಈಗ ಟೆಕ್ನಾಲಜಿ ಮುಂದುವರೆದ ಎಲ್ಲ ಅದ. ಅದ್ರ ಜೊತೆಗೆ ಅದೇ ಈಗ ವೇದಕ್ ಅವ್ರು ಹೇಳ್ದಂಗ ಹೊಂದಾಣಿಕೆನೇ ಜೀವನ. ವೇದಕ ಇವಾಗ ಇಷ್ಟೊಂದೆಲ್ಲ ಹೆಣ್ಮಕ್ಳು ಕಲಿತಾರೆ ಎಲ್ಲ. ಈಗ ನೀವೇ ಎಲ್ಲ ಬೇಕಾದ MTech ಆತು, ಗೋಲ್ಡ್ ಮೆಡಲಿಸ್ಟ್ ಆತು, ಬೇಕಾದ ಎಲ್ಲ ಮಾಡ್ಕೊಂಡು ಬಂದಿರಿ, ಆದರ್ಶ ಗೃಹಿಣಿ ಆದ್ರಿ, ಒಟ್ಟು ಕುಟುಂಬದೊಳಗೆ ಇದ್ದೀರಿ, ಈಗೆಲ್ಲ ಮಾಡಿರಿ. ಈಗ ನಿಮ್ದೊಂದು ಪಿರಿಯಡ್ ಆತು. ಈಗಿನವ್ರಿಗೆ ಏನ್ ಕೆಲಸ ಬರ್ತದಂತೀರಿ? ಇಷ್ಟೆಲ್ಲ ಕಲ್ತಿರ್ತಾರ ಮನಿ ಒಳಗ. ಅಲ್ಲ, ಕೆಲವು ಹುಡುಗಿಯರಿಗೆ ಬರ್ತದ್ರಿ, ಬರ್ತದಂತ್ರಿ ಅಡಿಗೆ ಮನಿ ಕೆಲಸ ಎಲ್ಲ ಬರ್ತದ. ಈಗ ಅವ್ರದ್ದು ಕೆಲಸದ ಪದ್ಧತಿನೂ ಬೇರೆ ಇದ್ರಿ. ಅವ್ರಿಗೂ ಕೆಲಸದ ಟೆನ್ಷನ್ ಭಾಳ ಇರ್ತಾವ. ಅದಕ್ಕ ಬರೇ ನಾವು ಹೆಣ್ಣು ಹುಡುಗರಿಗೆ ಹಿಂಗ ಅಪವಾದ ಕೊಡೋಕ್ಕಿಂತ ಗಂಡು ಹುಡುಗರು ಮದುವೆ ಆಗೋನ ಯಾವ ರೀತಿಲೇ ನಾ ಸಹಾಯ ಮಾಡಬಹುದು ಅಂದ್ರೆ ಅವನು ಮಾಡ್ಬೇಕು, ಅವರು ಮಾಡೇಬೇಕು ಕೆಲಸ. ನೀವು ನೌಕರಿ ಮಾಡಾಕಿ ಹುಡುಗಿ ಮಾಡ್ಕೊಂಡ್ರ ಗಂಡು ಹುಡುಗರು ಸಹಾಯ ಮಾಡ್ಬೇಕಾಗ್ತದ. ಇಷ್ಟೇನು ಯಾವ್ದ್ ಕೆಲಸ ನೀಗ್ತದ ಅದ್ ನೋಡ್ಕೊಂಡು ಮಾಡಬೇಕು. ಮತ್ತ ಇಬ್ರು ಒಳಗ ಮೇನ್ ಅಂದ್ರೆ ಏನು, ನಾವ್ ಇಬ್ರು ಕೂಡ ನಡ್ಸೋದದ ಈ ಭಾವನಾ ಬೇಕು. ಹೌದು. ಅಂದ್ರೆ ಕುಟುಂಬ ಪ್ರಮುಖ ಅಂದ್ರೆ ಇಬ್ರು ಆಗ್ತಾರೆ, ಇಬ್ರು ನೌಕರಿ ಮಾಡ್ತಿರ್ತಾರೆ, ಇಬ್ರು ಮನಿ ಕೆಲಸ, ಮಕ್ಕಳ ಜವಾಬ್ದಾರಿ ಹಂಚ್ಕೊಂಡು ಹೋಗ್ಬೇಕು ಅಷ್ಟೇ. ಕಿಟ್ಟಪ್ಪ, ಈ ಕೆಲವು ಹುಡುಗಿಯರೆಲ್ಲ ಯಾರು ಇರಬಾರ್ದು ಅಂತಾರ, ಅದಕ್ಕೇನ್ ಹೇಳ್ತಿ? ಅತಿ ಮೌನ ಇರಬಾರ್ದು ಅಂತಾರಲ್ಲ, ಒಬ್ಬನೇ ಬೇಕಂತ. ಹೌದೌದು, ಅಂತ ಮಣಿತನ ಅವರು ಚಲೋ ಮಣಿತನ ಅಂತಾರ ಅವ್ರು. ಯಾರು ಇರಬಾರ್ದು, ಯಾರು ಅತ್ತಿ ಕಾಟಿಲ್ಲ, ಮಾವನ್ ಕಾಟಿಲ್ಲ, ಗಂಡ ಆಮೇಲೆ ಗಂಡ ಹೆಂಡತಿ ಇಬ್ರು ಅದಾರ ಅಂತಂದ್ರ ಅದೊಂದು ಈಗ ಅದು ಚಲೋ ಮಣಿತನ ಅಂತ ಹೇಳ್ತಾರೆ. ನೋಡ್ಕಕ್ಕ ಆಯ್ತು. ಖರೆ ಮೊದಲು ಏನಾಗ್ತಿತ್ತು, ತುಂಬಿದ ಮನೆ ತುಂಬ ಮಂದಿ ಇದ್ರನ್ನೇ ಕೊಡ್ತಿದ್ರು. ಹೌದು, ಹಿರೇ ಮನುಷ್ಯರು ಇದ್ರ ಕೊಡ್ತಿದ್ರು, ಆಳು ಹೋಳು ಇದ್ರ ಕೊಡ್ತಿದ್ರು.
ದನ ಕರ ಇದ್ರ ಕೊಡ್ತಿದ್ರು. ಆ ಸಿಸ್ಟಮ್ ಭಾಳ ಚಂದ ಇತ್ತಲ್ಲ. ಚಂದ ಮನಿ ನೋಡ್ಲಿಕ್ಕೆ ಅಂತ ಬರ್ತಿದ್ರು ಹಿಂಡ್ ಮಂದಿ ಎಲ್ಲ. ಅದು ನೋಡಿ ಸಂತೋಷ ಆಗಿ ಮಗಳನ್ನ ಕೊಟ್ಟು ಹೋಗ್ತಿದ್ರು. ಅದೇ ಅಂದ್ರೆ ಮಂದಿ ನೋಡಿ ಮನಿ ವಾತಾವರಣ ನೋಡಿದ್ರೆ ಹುಡುಗನ ಸ್ವಭಾವ ಗೊತ್ತಾಗ್ತದೆ. ಅಲ್ಲ, ಅದರಿಂದ ಆ ಹುಡುಗಿದೆಲ್ಲ ಇತಿಹಾಸ ಗೊತ್ತಾಗ್ತದಲ್ಲ. ಆ ಹುಡುಗಿ ಬಹಳ ಅಗ್ದಿ ಎಲ್ಲ ಸರ್ವಗುಣ ಸಂಪನ್ನ ಇದ್ದಾಳ ಅಂತ ನಿರ್ಧಾರ ಆಗ್ತಿತ್ತು. ಹೌದು. ವೇದಕ್ಕೆ ಇವಾಗ ನೀವು ಹುಡುಗರಿಗಂತೀರಿ, ಈಗ ನೀವು ಅರೇಂಜ್ಡ್ ಮ್ಯಾರೇಜ್ ಬಗ್ಗೆ ಒಂದು ವಿಷಯ ಆತ. ಈಗಿನ ಹುಡುಗರು ಹುಡುಗಿಯಾರನೇ ಇದ್ರೆ ಈಗ ಲವ್ ಮ್ಯಾರೇಜ್ ಹೋಗ್ಬಿಡ್ತಾರೆ, ಅದ್ರ ಬಗ್ಗೆ ಮಾತಾಡ್ರಿ. ಲವ್ ಮ್ಯಾರೇಜ್ ಅಂದ್ರೆ ಏನಾಗ್ತದ್ರಿ, ಅವರು ಕಾಲೇಜ್ನಾಗ ಅಭ್ಯಾಸ ಮಾಡೋ ಹೊತ್ನಾಗಾತು, ನೌಕರಿ ಒಳಗಾತು, ಕೂಡಿ ಕೆಲಸ ಮಾಡ್ತಿರ್ತಾರ, ಕೂಡಿ ಅಭ್ಯಾಸ ಮಾಡ್ತಿರ್ತಾರ. ಅವಾಗ ಅವರು ಬೇರೆ ಏನ್ ನೋಡಂಗಿಲ್ಲ. ಅಂದ್ರೆ ನಮಗೆ ಒಬ್ರಿಗೆ ಬಂತದ ಒಂದೋದಂದ್ರೆ ಏನು, ನನಗ ನಿಂದು ಅವ್ರ ಮನಿ ಬ್ಯಾಕ್ ಗ್ರೌಂಡ್ ಏನೂ ಗೊತ್ತಿರಂಗಿಲ್ಲ, ತಂದೆ ತಾಯಿ ಮನಿ ಕಲ್ಚರು ಏನೇನು ಗೊತ್ತಿರೋದಿಲ್ಲ. ಮತ್ತ ಅವ್ರ ಮನಿ ವಾತಾವರಣ ಸಂಸ್ಕೃತಿನೂ ಬೇರೆ ಇರ್ತದ, ಭಾಷಾ ಬೇರೆ ಇರ್ತದ, ಪದ್ಧತಿ ಬೇರೆ ಇರ್ತದ. ಅವರು ಮನಿ ವಾತಾವರಣಕ್ಕೆ ಮಹತ್ವ ಕೊಡುವುದಿಲ್ಲ. ಅವರು ನೀ ನನಗ್ ಸೇರ್ತಿ, ನಾ ನಿನಗ್ ಸೇರ್ತೀನಿ, ನಮ್ದು ವಿಚಾರ ಹೊಂದಾಣಿಕೆ ಆಗ್ತದ, ಇದು ಒಂದೇ ವಿಷಯ ಮೇಲೆ ಏನೋ ಕೆಲಸ ಹೊಂದಾಣಿಕೆ ಆಗ್ತದ, ಮದುವೆ ಮಾಡ್ಕೋತಾರೆ. ಅಲ್ಲ, ಇದು ಸಕ್ಸಸ್ ಆಗ್ತದ ಅಂತೀರಿ? ಸಕ್ಸಸ್ ಆಗ್ತದ್ರಿ, ತಂದೆ ತಾಯಿ ಆಗ್ತದ, ಕೆಲವು ವಿಷಯಕ್ಕೆ ಆಗ್ತದ, ತಂದೆ ತಾಯಿ ಸಪೋರ್ಟ್ ಕೊಟ್ರ ಆಗ್ತದ. ಯಾವಾಗ ತಂದೆ ತಾಯಿ ವಿರುದ್ಧ ಹೋಗಿ ಮದುವೆ ಮಾಡ್ತಾರ, ಮುಂದೆ ಏನಾರೇ ಪ್ರಾಬ್ಲಮ್ ಬಂದ್ರ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರು ಇರೋದೇ ಇಲ್ಲ. ನೀ ಮಾಡ್ಕೊಂಡಿ ಅಂತಾರ ಆಗ್ತದ. ಹೌದು ಕಾಕ, ಈ ವಿಷಯದಾಗ ತಂದೆ ತಾಯಿ ಸಪೋರ್ಟ್ ಇರ್ಬೇಕಾಗ್ತದೆ. ಹೌದು, ಯಾಕಂದ್ರೆ ಅವ್ರು ಒಂದು ಸಪೋರ್ಟ್ ಕೊಟ್ಟಾಗ, ಈಗ ಅವ್ರು ಒಂದು ಲೆಕ್ಕಕ್ಕೆ ಅವ್ರ ಮನಸ್ಸುಗಳು ಒಪ್ಕೊಂಡಿರ್ತಾವ ಅಂದ್ಮೇಲೆ ಇವ್ರು ಒಂದು ಸಪೋರ್ಟ್ ಕೊಟ್ಟಂದ್ರೆ ಅವರು ಸಹ ತಮ್ಮ ಜೀವನದಾಗ ಒಂದು ಹೊಸ ಜೀವನ ಕಟ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಂಗಾಗ್ತದ. ಎಷ್ಟೋ ಜನ ಮುಂದೆ ವೇದಕ ಹೇಳ್ದಂಗ ಇದನ್ನ ಆಗ್ತಾರ, ಅಂದ್ರೆ ಆ ಟೈಮ್ದಾಗ ಅಟ್ರಾಕ್ಷನ್ ಆಗಿ ಮುಂದೆ ಜಗಳ ಆಗೋದು ಉಂಟು. ಬಟ್ ಹೆಚ್ಚು ಜನ ತಿಳುವಳಿಕೆ ಇರೋರು, ಅದನ್ನೆಲ್ಲ ತಿಳ್ಕೊಂಡು ಬಂದವರು ಎಲ್ಲಾನು ನಡ್ಸ್ಕೊಂಡು ಹೋಗ್ತಾರೆ. ಆದ್ರೆ ಮನೆಯಿಂದ ಸಪೋರ್ಟ್ ಬೇಕಾಗ್ತದೆ. ಇಟಪ್ಪ ಕೆಲವು ನಾ ನೋಡಿದ ಪ್ರಕಾರ ಅಂತರ್ಜಾತಿನೇ ಅನ್ಬೋದು, ಖರೆ ಅವ್ರು ಒಳ್ಳೆಯವರು ಇದ್ದಾರೆ. ಹೌದ್ರಿ, ಭಯಂಕರ ಅಂದ್ರೆ ಒಳ್ಳೆ ಶಿಕ್ಷಣ ಇರ್ತದಲ್ಲ, ಮನುಷ್ಯರಲ್ಲ ಮನುಷ್ಯರಾತು ಒಳ್ಳೆ ಶಿಕ್ಷಣ ಇರ್ತದ, ಹುಡುಗಿರ್ತದ, ಆದರ್ಶ ವ್ಯಕ್ತಿಗಳೇ ಇರ್ತಾರೆ. ತಾವು ಈಜಿ ಗೋಯಿಂಗ್, ಈಜಿ ಕಮ್ಮಿಂಗ್, ಅಂದ್ರೆ ಆಫೀಸಿಗೆ ಕೂಡಿ ಹೋಗ್ಲಿಕ್ಕೆ, ಕೂಡಿ ಬರ್ಲಿಕ್ಕೆ, ಸ್ವಭಾವ ಅಡ್ಜಸ್ಟಿಕ್, ಕೆಲಸದೊಳಗ ಒಂದ್ ಸಹಾಯಕ, ಅದು ಹಿಂಗೆಲ್ಲ ಏನಾಗಿರ್ತಾರ ಅವ್ರು ಮಾಡ್ಕೊಂಡಿರ್ತಾರ. ಕೆಲವು ಸಕ್ಸಸ್ ಆಗಿಲ್ಲ ಅಂತ ನಂಗಿಲ್ಲ. ಇದಕ್ಕೆ ಒಟ್ಟಾರೆ ಈ ಆಧುನಿಕ ಕಾಲದೊಳಗ ಸಹಕಾರ ಕೊಡೋದು ಒಂದ್ ರೀತಿಯ ಗುಣನೇ ಅಂತೀನಿ. ಯಾಕಂದ್ರೆ ಅವ್ರೇನದ ಅಷ್ಟು ಮನಿಗ್ ಬರೋದು ಅಷ್ಟ್ರಾಗಿ ಅದ. ಅವ್ರ ಕೆಲಸ ಅವ್ರದ್ದು ಬಂದ್ರೆ 1 ದಿವಸ 2 ದಿವಸ ಬರೋರು ಅವ್ರು. ಹೌದಲ್ಲ? ಅಂದ್ರೆ ಏನಾಗಿದೆ, ಈಗ ಇದು ಒಂದು ಸಮಸ್ಯೆ ಇದ್ರೂ ಇರ್ಲಾರ್ದಂಗ ಅದ ಈಗ. ಯಾಕಂದ್ರೆ ಕೆಲವ್ರು ಗೆದ್ದು ತೋರ್ಸ್ಯಾರಲ್ಲ, ಉದಾಹರಣೆಗೆ. ಹೌದು, ಗೆದ್ದು ತೋರ್ಸ್ಯಾರ್ರಿ. ಆಮೇಲೆ ಜೀವನವನ್ನು ಕಟ್ಕೊಂಡಾರ, ಮುಂದ ಹೊಸ ಹೆಸರುಗಳನ್ನ ಮಾಡ್ಯಾರ. ಅಂದ್ರೆ ಅವ್ರು ಒಂದು ಕುಟುಂಬ ಹೆಮ್ಮೆ ಪಡುವಂತ ಹೆಸರುಗಳನ್ನ ಮಾಡ್ಯಾರ. ಮತ್ ಹಿಂಗಿದ್ದಾಗ ಅದೇ ಎಲ್ಲಾದ್ರೊಳಗೂ ಬರೋದು ಅದೇ ರೀ, ಹೊಂದಾಣಿಕೆನೆ ಮೇನ್ ಹೊಂದಾಣಿಕೆ, ಅದೇನೇ ಆಗಿರ್ಲಿ. ಅಲ್ಲಿ ವೇದಕ ಇವಾಗ ವಧುವರ ಸಮಾವೇಶ ಅಂತ ಬಹಳ ನಡೀತಾವ ಈಗ. ವಧುವರ ಸಮಾವೇಶ, ಆಮೇಲೆ ವಿವಾಹ ವೇದಿಕೆಗಳು, ಬಹಳ ಮೇಘದೂತ ಅಂತದ, ಎಷ್ಟೋ ಇಂಥವು ಈಗ ಅಲ್ಲೆಲ್ಲ ಹೆಸರು ಹಚ್ತಾರ ಅಂತೀರಿ, ಅವೆಲ್ಲ ಆಗ್ತಾವಂತೀರಿ? ಅಲ್ಲ, ಅಲ್ಲಿದ ನಿಮಗ ಒಂದ್ ಲೀಸ್ಟ್ ಅಂತ ಏನೋ ಸಿಗ್ತದ, ನೀವ್ ಯಾರಿಗ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಸಿಗ್ತದ. ಬಟ್ ಆಮೇಲೆ ನೀವೇನ್ ಮಾಡ್ಬೇಕಾಗ್ತದಂದ್ರ ಕುಟುಂಬದ ಪರಿಚಯ ಏನಿರ್ತದೆ ನಾವೇ ಮಾಡ್ಕೋಬೇಕು. ಬರೀ ಕಳಿಸ್ತಾರ ಅವ್ರು, ಹಿಂಗ ಒಂದ್ ಹುಡುಗಿದ್ದಾನ ವರ ಇದ್ದಾನ. ಯಾಕೆ ಬೇಕಾತಂದ್ರ ನೀವು 4 ಮಂದಿ ಜೊತೆ ಮಾತಾಡೋದಿಗೆ ಎಲ್ಲಾರು ಕಮ್ಮಿ ಆಗಿ. ಮುಂಚೆ ಹೆಂಗಿತ್ತು, ನನ್ನ ಮಗ ಮಗಳು ಮದ್ವಿಗ್ ಬಂದಾರಂತ ನಾವು ಅಕ್ಕಪಕ್ಕದಲ್ಲಿ ಬಳಗ ಅವ್ರು ತಗೊಂಡ್ ಬರ್ತಿತ್ತು ತಮ್ಮ ಪರಿಚಯದವ್ರು. ನೀ ಇದ್ರೆ ಹೇಳ ಅಂದ್ಕೊಂಡು ದೊಡ್ಡ ಊರಾಗ ಒಬ್ರಿಗೊಬ್ರ ಮಾತಾಡೋದೇ ಕಮ್ಮಿ ಆಗ್ಯದ. ಹಿಂಗಾಗಿ ನಿಮಗ ಇವ್ರ ಸಪೋರ್ಟ್ ಬೇಕಾಗ್ತದ. ಅದೇ ಈಗ ನಾಯಿ ಛತ್ರಿ ಹಿಂಗಿದ್ದಾವು ಎಲ್ಲ ಊರಾಗ, ಅದು ಒಂದು ಬಿಸ್ನೆಸ್ ಆಗಿಬಿಟ್ಟದ್ರಿ. ಈಗ ಬಿಸ್ನೆಸ್ ಅಲ್ಲ, ರಿಜಿಸ್ಟ್ರೇಷನ್ 2,000 ಅಲ್ಲ, ನಿಮಗ ಏನು ಬರೇ ಇಷ್ಟ ಹುಡುಗಿಯಾರು ಹುಡುಗರು ಅವತ್ತು ಒಂದ್ ಲೀಸ್ಟ್ ಸಿಗ್ತದ. ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮತ್ ಪರಿಚಯ ತೆಗಿಬೇಕು ಎಲ್ಲಿದ್ದಾರೆ, ಹಿಂಗಾಗ್ತದ. ರಿಜಿಸ್ಟ್ರೇಷನ್ ಇಸ್ಕೋತಾರ 2,000, ಆಮೇಲೆ ಎಂಗೇಜ್ಮೆಂಟ್ ಆದಿಂದ ಇಸ್ಕೋತಾರ, ಆಮೇಲೆ ಲಗ್ನ ಆದಿಂದ ಇಸ್ಕೋತಾರ, ಅವರೇ ಮುಂದಿರ್ತಾರ. ಅದಕ್ಕೇನು ವೇದಕ್ಕ ಮತ್ ಕಿಟ್ಟಪ್ಪ ಏನ್ ಅನ್ನೋದಂದ್ರೆ, ಕನ್ಯಾ ಬೇಕು ಅಂತ ಅನ್ನೋದು ಆ ಸಮಸ್ಯೆ ನಾವೇ ಬಗೆಹರಿಸ್ಕೋಬೇಕು. ಅಡ್ಜಸ್ಟಿಂಗ್ ಮಾಡ್ಕೋಬೇಕು, ಮಕ್ಕಳು ತಿಳುವಳಿಕೆ ಹೇಳ್ಬೇಕು. ಮತ್ತು ಈ ಹುಡುಗರು ಎಲ್ಲ ಬೇಕಾದಷ್ಟು ದೊಡ್ಡ ವಯಸ್ಸನೇ ಆಗಿರ್ತದಲ್ಲ, ಅವರು ಒಂದು ತಿಳುವಳಿಕೆ ಬರಬೇಕು. ಮನಿಗೆ ಭಾರ ಆಗಬಾರ್ದು, ಹುಡುಗನೂ ಭಾರ ಆಗಬಾರ್ದು, ಹುಡುಗಿನೂ ಭಾರ ಆಗಬಾರ್ದು, ಸಮಾಜಕ್ಕೂ ಭಾರ ಆಗಬಾರ್ದು. ಒಟ್ಟಿನೊಳಗೆ ಈ ಹರಟಿ ಕಾರ್ಯಕ್ರಮದೊಳಗೆ ನಾವು ಮುಗಿಸ್ಬೇಕಂದ್ರೆ ಕನ್ಯಾ ಬೇಕು ಅಂದ್ರೆ ಕನ್ಯಾರ ಸಾಕಷ್ಟು ಅವ ಇತ್ತು. ಒಂದು ಹೊಂದಾಣಿಕೆನೇ ಮೇಜರ್ ಇಟ್ಕೊಂಡು ನಾವು ಅದನ್ನ ನೋಡ್ಕೊಂಡು ಹೋದ್ರೆ ನಮ್ಮ ಬಾಳು ಸ್ವರ್ಗ ಆಗ್ತದೆ. ಅಲ್ಲಿ ವೇದಕ್ಕ
ಮತ್ತೇನು KT ಅದು ಮಾಡ್ತೀವಿ ಮರ್ತೀನಿ ಒಂದೇ ನಿಮಿಷ ತಂದಿರಿ. ಎಲ್ಲ ಒಳಗೆ ಏನೇನು ಹಾಕಿ ಇಲ್ಲಕ್ಕೆ ಚಾದಾಗ ತಗೋರಿ ಬೇರೆ ಚಾನ ಏನ ಇಲ್ಲ ಸ್ಪೆಷಲ್ ಅದ ತಗೋರಿ ಈ ಸಲ ಕೆಟ್ಟಿನದ ಬಿಸ್ಕಿಟ್ ಅದೇನ್ ಬ್ಯಾಡ ಅಂತ ತಂದೆ ತಗೋರಿ ಕೊಟ್ಟಿ. ಆಯ್ತಪ್ಪ, ಸಂತೋಷ ಆಯ್ತು, ನಿನ್ ಭೇಟಿನ ಆಯ್ತು. ಇನ್ನು ವೇದಕ್ಕ ಊರಿಗೆ ಹೋಗಾಕ ಇನ್ನ ಬಿಜಾಪುರಕ್ಕೆ ಬಸ್ ಸ್ಟ್ಯಾಂಡಿಗೆ ಬಸ್ಸಿಗೆ ಹತ್ತಿಸಿ ನಾ ಮನೆಗೆ ಹೋಗ್ತೀನಿ. ಬರ್ರಿ ವೆಲ್, ಇದುವರೆಗೂ ಕೇಳಿದಿರಿ ಹರ್ಟೆಕ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ, ಹೊಸ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.